ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಮುದ್ದನ್ಮೇಗೌಡರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ತಾವೆಲ್ಲರೂ ಕೂಡ ನೋಡಿದ ಹಾಗೆ, ವೀಕ್ಷಣೆ ಮಾಡಿದ ಹಾಗೆ ಸಹಸ್ರಾರು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಅವರ ಜೊತೆಯಲ್ಲಿ ಮೆರವಣಿಗೆ ಬಂದು ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ನನಗೆ ವಿಶ್ವಾಸ ಇದೆ, ಸನ್ಮಾನ್ಯ ಮುದ್ದನ್ಮೇಗೌಡರು ಈ ಕ್ಷೇತ್ರದಲ್ಲಿ ಗೆದ್ದಿತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 10 ವರ್ಷದಿಂದ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ಅಂತಿಮ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅನೇಕ ಜ್ವಲಂತ ಸಮಸ್ಯೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾಗ್ಯೂ ಕೂಡ ಯಾವುಗಳನ್ನು ಕೂಡ ಅವರು ಸಾಲ್ವ್ ಮಾಡೋದಕ್ಕೆ, ಪರಿಹರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರ ವಿರುದ್ಧವಾಗಿ ಅನೇಕ ತೀರ್ಮಾನಗಳು, ಈ ದೇಶದ ಜನಸಮುದಾಯದ ವಿರುದ್ಧವಾಗಿ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಅದು ಆರ್ಟಿಕಲ್ 370 ಇರ್ಬೋದು, CAA ಇರ್ಬೋದು, ಅಥವಾ ಇನ್ನಿತರೆ ರೈತರಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ರಾಜ್ಯದ ಮತ್ತು ರಾಷ್ಟ್ರದ ಸಂಬಂಧ ಇರ್ಬೋದು. ಇವೆಲ್ಲದರ ಬಗ್ಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಜನವಿರೋಧಿ ತೀರ್ಮಾನಗಳು ಇವತ್ತು ಅವರಿಗೆ ಅಂತ್ಯ ಆಗ್ತದೆ ಅಂಥೇಳಿ ನಾನು ಭಾವಿಸ್ತೇನೆ. ಈ ರಾಷ್ಟ್ರದಲ್ಲಿ ಸಂವಿಧಾನದಲ್ಲಿ ತಿಳಿಸಿರ್ತಕ್ಕಂಥ ಹಾಗೆ ರಾಜ್ಯ ಮತ್ತು ರಾಷ್ಟ್ರ ಒಂದು ಫೆಡರಲ್ ಒಕ್ಕೂಟದ ವ್ಯವಸ್ಥೆಯನ್ನು ಬಹಳ ಗಟ್ಟಿಯಾಗಿರಬೇಕು ಅಂತೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವರು ಏನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನವನ್ನು ಮಂಡನೆ ಮಾಡಿದಂಥ ಚರ್ಚೆಯಲ್ಲಿ ಭಾಗವಹಿಸುವಾಗ ಈ ರಾಷ್ಟ್ರದಲ್ಲಿ ಒಂದು ಗಟ್ಟಿಯಾದ ಕೇಂದ್ರ ಇರಬೇಕು, ಅದೇ ರೀತಿಯಲ್ಲಿ ಗಟ್ಟಿಯಾದ ರಾಜ್ಯ ಇರಬೇಕು. ಆ ರಾಜ್ಯ ಮತ್ತು ರಾಷ್ಟ್ರಗಳ ಸಂಬಂಧ ಬಹಳ ಗಟ್ಟಿಯಾಗಿರಬೇಕು ಅಂಥೇಳಿ ಅವರವರ ಏನು ಅವರಿಗಿರ್ತಕ್ಕಂಥ ನಿಯಮಗಳಾಗ್ಬೋದು, ಅವರಿಗಿರ್ತಕ್ಕಂಥ ಶಕ್ತಿ ಆಗಿರ್ಬೋದು ಅಥವಾ ಜವಾಬ್ದಾರಿ ಆಗಿರ್ಬೋದು, ಅದನ್ನು ಬಹಳ ಅಚ್ಚುಕಟ್ಟಾಗಿ ಡಿಫೈನ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಯವರ ಸರ್ಕಾರ ತೀರ್ಮಾನಗಳನ್ನು ತಗೋತಾ ಇದೆ. ಅದರ ವಿರುದ್ಧವಾಗಿ ಜನ ಮತ ಹಾಕ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಮುದ್ದನ್ಮೇಗೌಡರು ಸ್ಥಳೀಯ ವ್ಯಕ್ತಿ. ಈಗಾಗಲೇ ಅವರು ಒಂದು ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಮಸ್ಯೆಗಳನ್ನು ಜಿಲ್ಲೆಯ ಮಟ್ಟದಲ್ಲಿ ಅವರು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಕೈಗೆ ಎಟಕ್ತಕ್ಕಂಥ, ಒಬ್ಬ ಸಾಮಾನ್ಯ ಜನರ ಕೈಗೆ ಎಟಕ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅದಕ್ಕಾಗಿ ನಾವು ಅವರನ್ನು ಆರಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತೇವೆ. ಅದಕ್ಕೆ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರು ಹೊರಗಿನ ವ್ಯಕ್ತಿಯನ್ನು ತಂದಿಟ್ಟಿದ್ದಾರೆ. ಅವರು ನಮ್ಮವರಲ್ಲ, ನಮ್ಮವರಾಗೋದಕ್ಕೂ ಸಾಧ್ಯ ಇಲ್ಲ. ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ಊರಿಂದ ಇಲ್ಲಿ ಬಂದು ನಾನು ನಿಮ್ಮವನು ಅಂತ ಹೇಳೋದಕ್ಕೂ, ನಮ್ಮವರೇ ನಾನು ನಿಮ್ಮವನು ಅಂತ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ. ಹಾಗಾಗಿ ಇವತ್ತು ಸೋಮಣ್ಣನವರು ನಮ್ಮ ಜಿಲ್ಲೆಯವರಲ್ಲ, ಅಥವಾ ನಮಗೆ ಯಾವುದೇ ರೀತಿಯ ಸಂಬಂಧ ತುಮಕೂರು ಜಿಲ್ಲೆಗೆ ಅವರಿಂದ ಇಲ್ಲ. ಹಾಗಾಗಿ ಒಂದು ನಮ್ಮವರಾಗಿರ್ತಕ್ಕಂಥ ಮುದ್ದನ್ಮೇಗೌಡರನ್ನ ಆರಿಸ್ಕೊಡ್ಬೇಕು ಅಂತ ನಾವು ಜನರಲ್ಲಿ ಮನವಿ ಮಾಡಿದ್ದೇವೆ. ತಾವೆಲ್ಲ ನೋಡಿದಾಗೆ ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ. ಮುಂದೆ ಚುನಾವಣೆಯನ್ನು ನಾವು ನಡೆಸ್ತೇವೆ. ಅದರಲ್ಲಿ ಪ್ರತಿ ಮನೆಗೂ ಹೋಗಿ ನಮ್ಮ ಜನಸಮುದಾಯಕ್ಕೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಏನು ತೀರ್ಮಾನಗಳು ಮತ್ತು ಯೋಜನೆಗಳನ್ನು ಕೂಡ ನಾವು ಅವರಿಗೆ ತಿಳಿಸೋರಿದ್ದೇವೆ. ಜನಸಮುದಾಯ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಆಡಳಿತ, ಆ ಆಡಳಿತವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅನ್ನೋದನ್ನು ಅವರಿಗೆ ತಿಳಿಸ್ತೇವೆ. ಈಗ ತಮ್ಮನ್ನು ಉದ್ದೇಶಿಸಿ ಮುದ್ದನ್ಮೇಗೌಡರು ನೋಡಿ, ಈಗಾಗಲೇ ನಾನು ಹೇಳೋದಲ್ಲ, ಇದು 8,250 ಕೋಟಿ ರೂಪಾಯಿ ಬಾಂಡನ್ನು BJP ಪಕ್ಷ ಸ್ವೀಕಾರ ಮಾಡಿದ್ದಾರೆ. ಅದನ್ನು
ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಭ್ರಷ್ಟಾಚಾರ ಅಂತ ಹೇಳಿದೆ. ಇದು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಮಾಡಿದೆ ಅಂತ ಹೇಳಿ ಹೇಳಿದಾಗ ಆಯಿತು. ಅದರಲ್ಲಿ ನಿಜ ಕಾಂಗ್ರೆಸ್ ಪಕ್ಷಕ್ಕೂ ಕೊಟ್ಟಿರ್ಬೋದು, ಬೇರೆ ಪಕ್ಷಗಳಿಗೂ ಕೊಟ್ಟಿರ್ಬೋದು, ಅದೆಲ್ಲವೂ ಕೂಡ ಅದೇ ದಾರಿಯನ್ನು ಹಿಡಿಯುತ್ತೆ. ಹಾಗಾಗಿ ಏನು ಬಾಂಡ್ ತಗೊಂಡಿರ್ತಕ್ಕಂಥದ್ದು ಕೂಡ ಈ ದೇಶದಲ್ಲಿ ಭ್ರಷ್ಟಾಚಾರ. ಗೊತ್ತಿಲ್ಲ, ಅವರು ನಮ್ಮ ಯಾರು ಮಾತನಾಡಿದವರು ಅವರಿಗೆ ಅನಿಸಿರ್ಬೋದು ಈ ಬಾರಿ ಹಣ ಹೆಚ್ಚು ಖರ್ಚು ಮಾಡ್ಬೋದು ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ, ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ. ಅವರ ಹಣ ಅವರು ಖರ್ಚು ಮಾಡಬಹುದು ಕೂಡ, ಆದರೆ ಅದು ಸ್ವಾಭಿಮಾನ ತುಮಕೂರಿಂದು ಬಹಳ ಮುಖ್ಯ ಅನ್ನುವ ಕಂಪ್ಯಾರಿಸನ್ ಅನ್ನ ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿ ಹೋಗ್ತೀವಿ. ನಿಮ್ಮ ನಿರೀಕ್ಷೆಗಿನ್ನ ಹೆಚ್ಚು ಸ್ಥಾನಗಳನ್ನ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತೇವೆ ಎನ್ನುವಂತ ವಿಶ್ವಾಸ ಇದೆ. ನಾವು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿತೇವೆ ಅಂತ ಮೊದಲೇ ಹೇಳಿದ್ದೇವೆ, ಈಗಲೂ ಹೇಳ್ತೇವೆ. ಸ್ನೇಹ ಬೇರೆ, ರಾಜಕೀಯ ಬೇರೆ. ಖಂಡಿತವಾಗಿ ಮಾಡ್ತೇವೆ. ಸೋಮಣ್ಣ ನನಗೆ ಆತ್ಮೀಯ ಸ್ನೇಹಿತ ಇರ್ಬೋದು. ಗೊತ್ತಿಲ್ಲ ನನಗೆ, ಅವ್ರವ್ರಿಗೆ ಯಾವ್ಯಾವ ಋಣ ಇದೆ ಅಂತ ಗೊತ್ತಿಲ್ಲ. ಖಂಡಿತವಾಗಿ ಆಗೋದಿಲ್ಲ. ಯಾವುದೇ ರೀತಿಯ ಹೊಂದಾಣಿಕೆ ರಾಜಕೀಯ ತುಮಕೂರು ಲೋಕಸಭೆಯಲ್ಲಿ ನಡೆಯೋದಿಲ್ಲ. ನಾವು ಗೆದ್ದಿತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.